ತಮಿಳುನಾಡಲ್ಲಿ ಗರಿಗೆದರ್ತಾ ಇದೆ ರಾಜಕೀಯ ಚಟುವಟಿಕೆಗಳು. ಭಾರಿ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಸ್ಟಾಲಿನ್ ಮತ್ತು ರಜನಿಕಾಂತ್ ಭೇಟಿ. ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಜೊತೆ ರಜನಿ ಸೌಹಾರ್ದಯುತವಾದಂತಹ ಭೇಟಿಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ತಮಿಳುನಾಡಿನ ಹಿರಿಯ ನಟ ಕನ್ನಡಿಗ ರಜನಿಕಾಂತ್ ಅವರನ್ನ ಸ್ಟಾಲಿನ್ ಭೇಟಿ ಮಾಡಿದ್ದಾರೆ. ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಹಿರಿಯ ನಟ ಕನ್ನಡಿಗ ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದರ ಕಾರಣ ಏನಿರಬಹುದು, ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಹೀನಾಯ ಸೋಲಿನ ನಂತರದಲ್ಲಿ ಸ್ಟಾಲಿನ್ ಅವರು ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದರ ಕಾರಣ ಏನು? ಒಂದ್ ಕಡೆ ಟಿವಿಕೆ ಈಗಾಗಲೇ ಅಧಿಕಾರದ ಗದ್ದುಗೆಯನ್ನು ಏರ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದ್ ಕಡೆ ಹೀನಾಯ ಸೋಲನ್ನ ಡಿಎಂಕೆ ಪಕ್ಷ ಅನುಭವಿಸಿದ ನಂತರದಲ್ಲಿ ಸ್ಟಾಲಿನ್ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಅವರು ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದರ ಕಾರಣ ಏನಿರಬಹುದು ಅನ್ನೋದೇ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆದ್ರೆ ಇದೊಂದು ಸೌಹಾರ್ದಯುತ ಭೇಟಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಸ್ಟಾಲಿನ್ ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದರ ಕಾರಣ ಏನಿರಬಹುದು? ಹಂಗಾಮಿ ಸಿಎಂ ಆಗಿರುವಂತಹ ಎಂ.ಕೆ. ಸ್ಟಾಲಿನ್ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ಗಂಭೀರ ಚರ್ಚೆಯನ್ನು ಮಾಡಿದ್ದಾರೆ ರಜನಿಕಾಂತ್ ಅವರ ಜೊತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಉಭಯ ಕುಶಲೋಪರಿಗೋಸ್ಕರ ಈ ಸಂದರ್ಭದಲ್ಲಿ ರಜನಿಕಾಂತ್ ಅವರನ್ನ ಸ್ಟಾಲಿನ್ ಭೇಟಿ ಮಾಡಿರಬಹುದು ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತು. ಯಾಕಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು, ತಮಿಳುನಾಡಲ್ಲಿ ಡಿಎಂಕೆ ಸಾಧನೆ ಈ ಬಾರಿ 74ಕ್ಕೆ ಮಾತ್ರ ಸೀಮಿತ ಆಗೋಯ್ತು. ಯಾಕೆಂದರೆ ಕಳೆದ ಬಾರಿ 2021ರಲ್ಲಿ 159 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಂತಹ ಡಿಎಂಕೆ ಈ ಬಾರಿ ಕೇವಲ 74 ಸ್ಥಾನಗಳಿಗೆ ಅಷ್ಟೇ ತೃಪ್ತಿ ಪಡ್ಕೊಳ್ಬೇಕಾಯಿತು. ಹ್ಯಾಟ್ರಿಕ್ ಗೆಲುವನ್ನು ಬಾರಿಸ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂಥ ಡಿಎಂಕೆಗೆ ಬಹುದೊಡ್ಡ ನಿರಾಸೆ ಆಯಿತು. ಅಚ್ಚರಿ ಎಂಬಂತೆ ಟಿವಿಕೆ ಒಂದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಅದರ ಜೊತೆಗೆ ಈಗ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಸರ್ಕಾರ ರಚನೆಗೆ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಒಂದು ಕಡೆ ಡಿಎಂಕೆಯ ಮುಖ್ಯಸ್ಥರಾದಂತಹ ಸ್ಟಾಲಿನ್ ಅವರು ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದೇ ಈಗ ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾವ ವಿಚಾರಗಳನ್ನು ಚರ್ಚೆ ಮಾಡಿರಬಹುದು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿ? ಯಾಕೆಂದರೆ ರಜನಿಕಾಂತ್ ಕೂಡ ಒಂದು ಹಂತದಲ್ಲಿ ತಾನು ರಾಜಕೀಯ ರಂಗ ಪ್ರವೇಶದ ಕುರಿತಾಗಿ ಮಾತಾಡಿದ್ದುಂಟು, ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಉಂಟು. ಆ ನಂತರದಲ್ಲಿ ಅವರು ಹಿಂದೆ ಸರಿದಿದ್ದು ಕೂಡ ಗೊತ್ತಿರುವಂಥ ವಿಚಾರ. ಸೊ ಈ ಎಲ್ಲ ಬೆಳವಣಿಗೆ ನಂತರದಲ್ಲಿ ಅವರು ರಾಜಕೀಯದಿಂದ ದೂರವೇ ಇದ್ದರು, ಸಿನಿಮಾದಲ್ಲಿ ಇವತ್ತಿಗೂ ತೊಡಗಿಸ್ಕೊಂಡಿದ್ರು ಹಿರಿಯ ನಟ ರಜನಿಕಾಂತ್. ಸೊ ರಾಜಕೀಯ ಬಾಂಧವ್ಯಗಳು ಇದ್ದೇ ಇದೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಉತ್ತಮ ಒಡನಾಟವನ್ನು ಎಲ್ಲ ಪಕ್ಷದ ನಾಯಕರ ಜೊತೆ ಕೂಡ ಹೊಂದಿದ್ದಾರೆ ರಜನಿಕಾಂತ್ ಅವರು. ಹಾಗೆಯೇ ಸ್ಟಾಲಿನ್ ಅವರ ಜೊತೆ ಕೂಡ ಉತ್ತಮ ಒಡನಾಟ ಇದೆ. ಹಿಂದೆ ಅವರ ತಂದೆ ಕರುಣಾನಿಧಿ ಅವರ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನು ಹೊಂದಿದ್ರು. ಮತ್ತೊಂದು ಕಡೆ ಎಐಎಡಿಎಂಕೆಯ ನಾಯಕಿಯಾದಂಥ ಜಯಲಲಿತಾ ಅವರ ಜೊತೆ ಕೂಡ ಉತ್ತಮ ಒಡನಾಟ ಇದ್ದೇ ಇತ್ತು ರಜನಿಕಾಂತ್ ಅವರಿಗೆ. ಸೊ ಈಗ ಪ್ರಸ್ತುತ ನಾವು ಬೆಳವಣಿಗೆ ನೋಡ್ತಿದ್ದೀವಿ. ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ ಡಿಎಂಕೆ ಮುಖ್ಯಸ್ಥ ಸ್ಟಾಲಿನ್ ಅವರು ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದೇ ಒಂದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಭೇಟಿ ಮಾಡಿದ್ರಲ್ಲಿ ವಿಶೇಷ ಏನಿಲ್ಲದೆ ಇರಬಹುದು, ಆದರೆ ಭೇಟಿ ಮಾಡಿರುವಂಥ ಸಮಯ ಇದೆಯಲ್ಲ, ಈ ಸಮಯದಲ್ಲಿ ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿದ್ದರ ಕಾರಣ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಸ್ಟಾಲಿನ್ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ಪಕ್ಷ ಕಳಪೆ ಸಾಧನೆಯನ್ನು ಮಾಡಿದ ನಂತರದಲ್ಲಿ ಒಂದು ಕಡೆ ತಾವೂ ಕೂಡ ಡಿಎಂಕೆ ಮುಖ್ಯಸ್ಥ ಆದಂತಹ ಸ್ಟಾಲಿನ್ ಕೂಡ ಸೋಲನ್ನು ಅನುಭವಿಸಿದರು. ಹಾಗಾಗಿ ವೈಯಕ್ತಿಕವಾಗಿ ಆದಂಥ ಒಂದು ಆಘಾತ, ಇದೆಲ್ಲದರ ನಡುವೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದರ ಕಾರಣ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಉಭಯ ಕುಶಲೋಪರಿ ಚರ್ಚೆ ಮಾತ್ರ ಆಗಿದೆ ಅನ್ನುವಂಥದ್ದು ಮೇಲ್ನೋಟ ಕಂಡು ಬಂದರೂ ಕೂಡ ಕಾರಣ ಇಲ್ಲದೆ ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಜನಿಕಾಂತ್ ಅವರು ಕೂಡ ಬಹಳ ಆರೋಗ್ಯವಾಗಿದ್ದಾರೆ. ಅವರು ಸಿನಿಮಾ ಒಂದು ಚಿತ್ರೀಕರಣದ ವಿಚಾರದಲ್ಲೇ ತೊಡಗಿಸ್ಕೊಂಡಿರುವಂಥದ್ದು ನಾವು ನೋಡ್ತಿದ್ವಿ. ಇಂತಹ ಸಂದರ್ಭದಲ್ಲಿ ರಜನಿಕಾಂತ್ ಅವರನ್ನ ಭೇಟಿ ಮಾಡಿದ್ದರ ಕಾರಣ ಆ ಒಂದು ಔಚಿತ್ಯ ಏನು ಅನ್ನುವಂಥದ್ದು ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಕೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಒಂದ್ ಕಡೆ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು, ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥರಾದ ವಿಜಯ್ ಅವರು ನಾಳೆ ಪದಗ್ರಹಣ ಮಾಡಲಿದ್ದಾರೆ ಮುಖ್ಯಮಂತ್ರಿಯಾಗಿ ಅಂತ. ನನ್ನ ಫಸ್ಟ್ ಕ್ವಶನ್, ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಒಂದು ಸಿದ್ಧತೆಗಳು ನಡೀತಾ ಇರುವಂಥದ್ದು ನೆಹರು ಮೈದಾನದಲ್ಲಿ? ಈ ಬಗ್ಗೆ ಅಪ್ಡೇಟ್ಸ್ ಎಲ್ಲ ಏನು ಸಿಗ್ತಿದೆ ಅಂತ? ಈಗಾಗಲೇ ಚೆನ್ನೈನ ಪ್ರತಿಷ್ಠಿತ ಮೈದಾನವೊಂದು ಯಾವುದೇ ಅಡೆತಡೆ ಸಮಸ್ಯೆಗಳಿಲ್ಲದೆ ಮಧುವಣಗಿತ್ತಿಯನ್ನ ಸಿಂಗಾರ ಮಾಡಿದಂತೆ ಎಲ್ಲ ತರಹದ ಸಕಲ ತಯಾರಿಯೂ ಕೂಡ ನಡೀತಾ ಇದೆ. ಮೈದಾನದ ಸಿದ್ಧತೆ ಅತ್ಯಂತ ಸಾಂಘವಾಗಿ ನಡೀತಾ ಇದ್ದು, ನಾಳೆಯ ದಿನ ಪದಗ್ರಹಣ ನಡೆಯುತ್ತೆ ಅನ್ನೋ ತರಹದ ಎಲ್ಲ ಸಕಲ ತಯಾರಿಯೂ ಕೂಡ ಆಗ್ತಾ ಇದೆ. ಈಗಾಗಲೇ ಟಿವಿಕೆ ಪಕ್ಷದ ಯಾರ್ಯಾರು ಗೆದ್ದಿದ್ದಾರೋ 108 ಕ್ಷೇತ್ರಗಳ ಎಲ್ಲ ಸ್ಥಳೀಯ ಮುಖಂಡರ ಸಭೆ ಕೂಡ ಕರೆದಿರುವಂತಹದ್ದು.
ಸೊ ಆ ಸಭೆಯಲ್ಲಿ ಪ್ರತ್ಯೇಕವಾದಂತಹ ನಿರ್ದೇಶನವನ್ನು ಕೂಡ ಕೊಡಲಾಗಿದೆ. ಪದಗ್ರಹಣ ಕಾರ್ಯಕ್ರಮ ತಮಿಳುನಾಡಿನ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಅತ್ಯಂತ ವಿಶಾಲವಾದಂತಹ ಒಂದು ಕಾರ್ಯಕ್ರಮ ಆಗಿ ಮಾರ್ಪಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ TVK ಅವರ ಈ ಸಂಭ್ರಮದ ಉನ್ಮಾದವನ್ನು ನೋಡ್ತಾ ಇದ್ರೆ ಬಹುಶಃ ತಮಿಳುನಾಡಿನ ಇತಿಹಾಸ ಹಿಂದೆಂದೂ ಕೂಡ ಈ ತರಹದೊಂದು ವಿಶಾಲವಾದಂತಹ ವೇದಿಕೆಯನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗಾಗಲೇ ಎಲ್ಲ ತರಹದ ಪೊಲಿಟಿಕಲ್ ಪ್ರಾಸೆಸ್ಸು ಕೂಡ ಈಗ ನಡೀತಾ ಇರುವಂತಹದ್ದು. ನಾಳೆ ದಿನ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ವಸಂತ್. ಮತ್ತೊಂದು ಕಡೆ TVK ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ಆರಂಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದು ಕಾಂಗ್ರೆಸ್. ಅದರಲ್ಲೂ ಕೂಡ ನೋಡಿ, ಅಲ್ಲಿ ರಾಹುಲ್ ಗಾಂಧಿಯವರು ಒಲವನ್ನು ವ್ಯಕ್ತಪಡಿಸಿದಾಗಲೂ ಪಿ ಚಿದಂಬರಂ ಮತ್ತು ಖರ್ಗೆ ಅವರು ಬೇಡ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಸ್ಥಳೀಯ ಮಟ್ಟದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಸೆಲ್ವ ಪೆರುಂತಗೈ ಅವರು. ಸೊ ಈಗ ಅವರೇ ಸ್ವತಃ ವಿಜಯ್ ಅವರನ್ನ ಭೇಟಿ ಮಾಡ್ತಾರೆ, ಅಭಿನಂದನೆ ಸಲ್ಲಿಸ್ತಾರೆ, ಅದರ ಜೊತೆಗೆ ನಾವು ನಿಮಗೆ ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೋಡಿದಾಗ ರಾಜಕೀಯದಲ್ಲಿ ಯಾರೂ ಪರ್ಮನೆಂಟ್ ಆಗಿ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಏನಂತೀರಿ? ಈಗ ಕಾಂಗ್ರೆಸ್ಸಿನ ಈಗಿನ ಮನಸ್ಥಿತಿ ಸ್ವಾಧವಾದಂಥ ಒಂದು ಹಣ್ಣನ್ನ ನಾನು ಮೊದಲೇ ತಿರಸ್ಕಾರ ಮಾಡಿದೆ ಅನ್ನೋ ಭಾವನೆಗೆ ಈಗ ಪಶ್ಚಾತ್ತಾಪದ ಭಾವನೆಯಲ್ಲಿ ಕಾಂಗ್ರೆಸ್ ಇರುವಂತಹದ್ದು. ಕಾರಣ ಮಲ್ಲಿಕಾರ್ಜುನ್ ಖರ್ಗೆರಂತಹ ಪಿ ಚಿದಂಬರಂತಹ ವ್ಯಕ್ತಿತ್ವ ಹೇಳಿದ ಒಂದು ಡೈರೆಕ್ಷನ್ ಅನ್ನ ಫಾಲೋ ಮಾಡಿದರ ಪರಿಣಾಮವಾಗಿ TVKಯನ್ನು ಕಳ್ಕೊಳ್ಳುವ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿರುವಂತಹದ್ದು. ರಾಹುಲ್ ಗಾಂಧಿ ಎಲ್ಲಿಯೂ ಕೂಡ ನೇರವಾದಂತಹ ತಿರಸ್ಕಾರವನ್ನು ಮಾಡಿರಲಿಲ್ಲ TVKಯ ಆರಂಭದ ಮೈತ್ರಿ ಸಂಬಂಧದ ಬಗ್ಗೆ. ಆದರೆ ರಾಷ್ಟ್ರೀಯ ಮಟ್ಟದ ಒಂದಷ್ಟು ನಾಯಕರು ಈ ತರಹದೊಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅದಕ್ಕೊಂದು ಮೌನ ಸಮ್ಮತವನ್ನು ಕೊಟ್ಟಿದ್ರು. ಅದನ್ನೇ ಮಾನದಂಡವಾಗಿಟ್ಟುಕೊಂಡು TVK ಜೊತೆ ಆರಂಭದಲ್ಲೇ ತಿರಸ್ಕಾರ ಮಾಡಿದ್ದು. ಆದರೆ ಒಂದು ಸುಪ್ರಭಾತದಲ್ಲಿ ಒಂದು ಪೊಲಿಟಿಕಲ್ ವಿಪ್ಲವ TVK ಸ್ಥಾಪಿಸುತ್ತೆ ಅನ್ನುವುದರ ಯಾವುದೇ ಊಹೆ ಕೂಡ ಕಾಂಗ್ರೆಸ್ಸಿಗಿರಲಿಲ್ಲ. ಸೊ ಈಗ ಒಂದು ತರಹದ ಪಶ್ಚಾತ್ತಾಪದ ಭಾವನೆಯಲ್ಲಿ ಇರತಕ್ಕಂತಹದ್ದು ವಸಂತ್. ಮತ್ತೊಂದು ಕಡೆ DMK ಈ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಅನುಭವಿಸಿದ ನಂತರದಲ್ಲಿ DMK ಮುಖ್ಯಸ್ಥರು ಸ್ಟಾಲಿನ್ ಅವರು ರಜನಿಕಾಂತ್ ಅವ್ರನ್ನ ಭೇಟಿ ಮಾಡ್ತಾರೆ. ಯಾಕೆ ಅವರು ಭೇಟಿ ಮಾಡ್ತಿದ್ದಾರೆ? ವಿಶೇಷ ಏನಿದೆ? ಒಂದು ಕುತೂಹಲ. ಯಾಕಂದ್ರೆ ಈ ಹಿಂದೆ ಹಲವಾರು ಬಾರಿ ಭೇಟಿ ಮಾಡಿರಬಹುದು, ಆದರೆ ಪ್ರಸ್ತುತ ಸಮಯ ಯಾವುದು? ಒಂದ್ ಕಡೆ TVK ಅಧಿಕಾರದ ಗದ್ದುಗೆ ಇರಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಟಾಲಿನ್ ಅವರು ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿದ್ದರ ಔಚಿತ್ಯ ಏನಿರಬಹುದು ಅಂತ ಅನ್ಸುತ್ತೆ ಸಾಹಿಲ್? ವಸಂತ್, ನಾನು ರಜನಿಕಾಂತ್ ಬಗ್ಗೆ ವಿವರಣೆ ಕೊಡಬೇಕು ಅಂದರೆ ಒಂದಷ್ಟು ಪ್ರಿಯಾಂಬಲ್ ಅನ್ನು ನಾನು ಉಲ್ಲೇಖ ಮಾಡಲೇಬೇಕು. ಒಬ್ಬ ರಾಜಕಾರಣಿಯಂತೆ ಸ್ಟೇಟ್ಮೆಂಟ್ ಎಂದೂ ಕೂಡ ರಜನಿಕಾಂತ್ ಕೊಡ್ತಾ ಇರಲಿಲ್ಲ. ಅವರೊಂದು ರಾಜಕೀಯ ಪಕ್ಷವನ್ನ ಸೃಷ್ಟಿ ಮಾಡಿದ್ರಾದರೂ ಕೂಡ ಆ ರಾಜಕೀಯ ಪಕ್ಷವನ್ನ ಕಾರ್ಯಾಚರಣೆಗೆ ತಮಿಳುನಾಡಿನಲ್ಲಿ ತರುವಂತಹ ಪ್ರಯತ್ನ ರಜನಿಕಾಂತ್ ಮಾಡಿರಲಿಲ್ಲ. ಇನ್ನು ತಮಿಳುನಾಡನ್ನು ಆಳುವಂತಹ ಯಾವುದೇ ಪಾರ್ಟಿ ಇರಲಿ, ಆ ಪಾರ್ಟಿಯ ವಿರುದ್ಧವಾಗಿಯೂ ಮತ್ತು ಪರವಾಗಿಯೂ ಎಲ್ಲಿಯೂ ಕೂಡ ಮಾತನಾಡೋದಿಲ್ಲ. ಎಲ್ಲವೂ ನ್ಯೂಟ್ರಲ್ ವರ್ಷನಲ್ಲೇ ರಜನಿಕಾಂತ್ರ ಪ್ರತಿಯೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರುವಂತಹದ್ದು. ಸೊ ಈಗ ಅನಿರೀಕ್ಷಿತವಾದಂತಹ ಭೇಟಿ ನಿಜಕ್ಕೂ ಕೂಡ ಒಂದಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. DMKಯ ಮುಖ್ಯಸ್ಥ ಸ್ಟಾಲಿನ್ ಅನ್ನ ಔಪಚಾರಿಕವಾದಂತಹ ಭೇಟಿ ಮಾಡಿರುವಂತಹ ರಜನಿಕಾಂತ್, ಆ ಫೋಟೋವು ಕೂಡ ಸಖತ್ ವೈರಲ್ ಆಗ್ತಾ ಇರುವಂತಹದ್ದು. ಇನ್ನು ಆ ಸುದೀರ್ಘ ಚರ್ಚೆಯಲ್ಲಿ ಯಾವ ವಿಚಾರ ಮಾತನಾಡಿರಬಹುದು? ಒಂದೋ ಕೌಟುಂಬಿಕ ವಿಚಾರವಾದಂತಹ ಬೇರೇನಾದರೂ ಮಾತನಾಡಿರ್ತಾರ, ಅಥವಾ ರಾಜಕೀಯ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಕೆಲವೊಂದು ನಿರ್ಧಾರಗಳಾಗಿರುತ್ತೆ. ಈ ಅರ್ಥದಲ್ಲೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಚರ್ಚೆಗಳಾಗ್ತಾ ಇದೆ ವಸಂತ್. ಧನ್ಯವಾದ ಸಾಹಿಲ್ ತಮ್ಮ ಮಾಹಿತಿಗಾಗಿ.